ಸಿಡಬ್ಲ್ಯೂಎಂಎ ಸಭೆ ಮುಗಿತಾ ಇದ್ದಂತೆ ಮಂಡ್ಯದಲ್ಲಿ ಪ್ರತಿಭಟನೆ ಶುರುವಾಗಿದೆ. ಸಂಜಯ್ ವೃತ್ತದಲ್ಲಿ ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಸಿಡಬ್ಲ್ಯೂಎಂಎ ಸಭೆಯನ್ನು ಮುಗಿತು. ಆ ಸಭೆ ಮುಗಿತಾ ಇದ್ದಂತೆ ಮಂಡ್ಯದಲ್ಲಿ ಪ್ರತಿಭಟನೆ ಶುರುವಾಗಿದೆ. ಸಂಜಯ್ ವೃತ್ತದಲ್ಲಿ ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟೈರ್ಗೆ ಬೆಂಕಿಯನ್ನ ಹಚ್ಚೋದಕ್ಕೆ ಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಆ ಟೈರ್ ಅನ್ನು ಕಸಿದುಕೊಂಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಟೈರ್ ಕೊಡದಿದ್ದಕ್ಕೆ ಮೈ ಮೇಲೆ ಡೀಸೆಲ್ ಅನ್ನ ಸುರಿದುಕೊಳ್ಳೋದಕ್ಕೆ ಯತ್ನವನ್ನು ಕೂಡ ಮಾಡಿದ್ದಾರೆ. ಡೀಸೆಲ್ ಬಾಟಲ್ ಅನ್ನ ಕಸಿದುಕೊಂಡು ಶಾಂತಿಯುತ ಪ್ರತಿಭಟನೆಗೆ ಕಾಕಿ ಸಲಹೆಯನ್ನ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನದಿಗೆ ಇಳಿದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಎತ್ತಿ ಹಿಡಿದಿತ್ತು ಸಿಡಬ್ಲ್ಯೂಎಂಎ. ಆದೇಶವನ್ನು ಎತ್ತಿಡಿದಿರತಕ್ಕಂಥ ಸಿಡಬ್ಲ್ಯೂಎಂಎ ವಿರುದ್ಧವಾಗಿ ಈಗ ಮಂಡ್ಯದಲ್ಲಿ ಪ್ರತಿಭಟನೆ ಜೋರಾಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿರ್ತಕ್ಕಂಥ ರೈತ ನಾಯಕಿ ಸುನಂದ ಜೈರಾಮ್ ಅವರ ನೇತೃತ್ವದಲ್ಲಿ ಮಂಡ್ಯದ ಪ್ರಮುಖತ್ವವಾಗಿರ್ತಕ್ಕಂಥ ಸಂಜಯ್ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸುನಂದ ಜೈರಾಮ್ ಅವರು ನಮ್ಮ ಜೊತೆಲಿದ್ದಾರೆ. ಮೇಡಮ್, ಏನು ಸಿಡಬ್ಲ್ಯೂಆರ್ಸಿ ಮೊನ್ನೆ ಒಂದು ಆದೇಶವನ್ನು ಕೊಡ್ತು, ಇವತ್ತು ಸಿಡಬ್ಲ್ಯೂಎಂಎ ಅದಕ್ಕೆ ವಿರುದ್ಧವಾಗಿ ಅಂದರೆ ನಮ್ಮ ಪರವಾಗಿ ಒಂದು ತೀರ್ಪನ್ನು ಕೊಡುತ್ತೆ ಅಂತ ವಿಶ್ವಾಸದಲ್ಲಿದ್ವಿ. ಅದು ಕೂಡ ಅದೇ ಆದೇಶವನ್ನು ಎತ್ತಿ ಹಿಡಿದಿದೆ. ಮತ್ತೆ 3,500 ಕ್ಯೂಸೆಕ್ಸ್ನ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅನ್ನೋ ಆದೇಶವನ್ನು ಎತ್ತಿ ಹಿಡಿದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಮಗೆ ಕಾವೇರಿ ನೀರು ಪ್ರಾಧಿಕಾರದ ಒಂದು ನಿಲುವು ಏನು ಅಂತಕ್ಕಂಥದ್ದು ಕಳೆದ 3-4 ದಶಕಗಳಿಂದ ಒಳ್ಳೆಯ ಅನುಭವ ಆಗಿದೆ. ಯಾವತ್ತೂ ಕೂಡ ಪ್ರಾಧಿಕಾರ ಕರ್ನಾಟಕದ KRS ಅಣೆಕಟ್ಟೆಯ ನೀರಿನ ಲಭ್ಯತೆ ಮತ್ತು ಏನು ಪ್ರಕೃತಿ ದತ್ತವಾಗಿ ಏನು ನೀರು ಇದೆ ಅದನ್ನು ಯಾವತ್ತೂ ಕೂಡ ಯೋಚನೆಯೇ ಮಾಡದೆ ತೀರ್ಪನ್ನು ಕೊಡ್ತಾ ಬಂದಿದೆ. ಸದ್ಯ ಕಳೆದ ವಾರ ನಡೆದಂಥ ಪ್ರಾಧಿಕಾರದ ಸಭೆ, ನಂತರ ನಿಯಂತ್ರಣ ಮಂಡಳಿಯಲ್ಲಿ ನಡೆದಂಥ ಸಭೆ, ಈ ಎಲ್ಲವನ್ನು ನಾವು ಗಮನಿಸಿದರೆ ನೀರಿಲ್ಲ ಅಂದ್ರೂ ಕುಡಿಲಿಕ್ಕೆ ತೊಂದರೆ ಆದ್ರೂ ತಮಿಳುನಾಡಿಗೆ 15 ದಿನಗಳ ಕಾಲ 4 TMC ನೀರನ್ನು ಬಿಡಬೇಕು ಅನ್ನುವಂಥ ನಿಲುವೇ ಆಗಿದೆ. ಹಾಗಾಗಿ ನಾವು ಏನು ಕಳೆದ 3-4 ದಿನಗಳಿಂದ ನೂರಾರು ಸಂಘಟನೆಗಳು ಬೀದಿಗಿಳಿದು ಈ ದಿನ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ನೂರಾರು ಸಂಘಟನೆಗಳು ಸೇರಿ ಹೋರಾಟ ಮಾಡಿದ್ದು, ಯಾವುದೇ ಕಾರಣಕ್ಕೂ ಅಣೆಕಟ್ಟೆಯಿಂದ ನೀರನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರದ ನಿಲುವು ಏನಿದೆ, ಮೇಲ್ಮನವಿಗೆ ಸಲ್ಲಿಸಿರೋದು ಅರ್ಜಿಯನ್ನು ಮತ್ತು ನೀರಾವರಿ ಸಚಿವರು, ಜಲಸಂಪನ್ಮೂಲ ಸಚಿವರು ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಈ ನಿಲುವಿನಲ್ಲೇ ಗಟ್ಟಿಯಾಗಿ ಕರ್ನಾಟಕ ಸರ್ಕಾರ ಇರಬೇಕು. ಗಾಂಧಿ ಮಾರ್ಗದಲ್ಲಿ ಸತ್ವಯುತ ಸಮಸ್ಯೆಯನ್ನೇ ನಾಯಕತ್ವವನ್ನಾಗಿ ಇಟ್ಕೊಂಡು ನಾವು ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಕಾವೇರಿ ನದಿ ನೀರಿನ ವಿಷಯವಾಗಿ ನಾವೆಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಕೂಡ ಸಮಸ್ಯೆಯನ್ನೇ ನಾಯಕತ್ವವನ್ನಾಗಿ ಮಾಡಿಕೊಂಡು ಸಾಮೂಹಿಕವಾಗಿ, ಸಾಂಘಿಕವಾಗಿ, ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ತಯಾರಾಗಬೇಕು. ಇದರಲ್ಲಿ ಯಾವ ಮುಜುಗರವೂ ಬೇಡ, ಯಾವ ಒಂದು ಕಿರಿಕಿರಿಯೂ ಬೇಡ. ನಮ್ಮ ನೆಲ, ನಮ್ಮ ಜಲ, ನಮ್ಮ KRSನ ನೀರು, ನಮ್ಮ ಹಕ್ಕು, ಈ ಒಂದು ಘೋಷವಾಕ್ಯದ ಜೊತೆ ನಾವು ಹೋರಾಟ ಮಾಡೋಣ ಅಂತೇಳಿ ನಾನು ಕರೆ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಏನು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುನಂದ ಜೈರಾಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.